ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದಂತಹ ಕಾರ್ ಬ್ಲಾಸ್ಟ್ ಮತ್ತು ಕಾರ್ ಬಾಂಬರ್ ಆಗಿದ್ದಂತಹ ಉಮರ್ ನಬಿಗೆ ಸಂಬಂಧಪಟ್ಟಂತೆ ಸುಮಾರು ಮಾಹಿತಿ ಕೊಟ್ಟಿದ್ವಿ ನಿಮಗೆ. ಈಗ ಒಂದು ಡೀಟೇಲ್ಸ್ ಸಿಗ್ತಾ ಇದೆ, ನೋಡೋಣ. ಮುಜಾಮಿಲ್ ತಂಗಿದ್ದ ರೂಮ್ ಬಳಿ ನಿಮ್ಮ ಪಬ್ಲಿಕ್ ಟಿವಿ ಅಲ್ಫಲಹ ವಿವಿ ಬಳಿ ಪಿಜಿಯಲ್ಲಿ ಮುಜಾಮಿಲ್ ರೆಂಟ್ಗಿರ್ತಾನೆ. ಪಿಜಿಯ ರೂಮ್ ನಂಬರ್ 15ರಲ್ಲಿ ಉಗ್ರ ಮುಜಾಮಿಲ್ ತಂಗಿದ್ದ. ಇದೇ ರೂಮ್ನಲ್ಲಿ 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿತ್ತು. ಸ್ಫೋಟಕ ಸಂಗ್ರಹ ಮಾಡೋದಕ್ಕೆ ಪಿಜಿ ರೂಮ್ ಅನ್ನ ಆತ ಬಳಸಿದ್ದ. ಅಂದ್ರೆ ಥೇಟ್ ಉಗ್ರಾಣದ ರೀತಿ ಒಂದು ಪಿಜಿಯನ್ನು ಇಟ್ಕೊಂಡಿದ್ದ. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಅನ್ನ ಇಲ್ಲಿ ಸೀಸ್ ಮಾಡಲಾಗಿತ್ತು. ಟೋಟಲ್ ಆಗಿ ಇಡೀ ಕಾರ್ಯಾಚರಣೆಯಲ್ಲಿ 2900 ಕೆಜಿ ಪ್ಲಸ್ ಒಂದು 80 ಕೆಜಿ ಇಷ್ಟನ್ನ ಇವರು ಸ್ಟಾಕ್ ಮಾಡಿದ್ರು. ಈ ಪಿಜಿ ಅಲ್ಫಲಹ ವಿವಿಯಿಂದ ಕೆಲವು ಮೀಟರ್ ಅಥವಾ ಕಿಲೋಮೀಟರ್ಗಳ ದೂರದಲ್ಲಿತ್ತು. ನಿಮಗೆ ಆ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ಉಗ್ರ ಮುಜಾಮಿಲ್ ಈತ ಉಮರ್ ನಬಿ ಜೊತೆಗೆ ಕ್ಲೋಸ್ ಅಸೋಸಿಯೇಟ್ ಆಗಿ ಬಾಂಬ್ ತಯಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ನಾವೇನು ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ, ಇದೇ ಪಿಜಿ ಉಗ್ರರ ಉಗ್ರಾಣ ಆಗಿತ್ತು. ಇಲ್ಲಿ 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ. ಇಲ್ಲಿ ಒಂದೇ ಕಡೆ ಅಲ್ಲ, ಇವನಿಗೆ ಅಂತ ಒಂದು ರೂಮ್ ಅಕೊಮೊಡೇಷನ್ ಇರುತ್ತೆ ಅಲ್ಫಲಹ ವಿವಿಯಲ್ಲಿ, ಅಲ್ಲೂ ಸಿಕ್ಕಿತ್ತು. ಬಟ್ ಈ ರೂಮ್ ತುಂಬ ಕ್ರೂಷಿಯಲ್ ಆಗುತ್ತೆ. ಎವಿಡೆನ್ಸ್ಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ಮತ್ತು ಇಲ್ಲಿ 3.5 ವರ್ಷಗಳ ಆತನ ವಾಸ. ಮುಜಾಮಿಲ್ ಬಾಂಬ್ ತಯಾರಿ ಮಾಡೋ ವಿಚಾರ ಇರ್ಬೋದು, ಇಲ್ಲಿ ಒಂದು ಉಗ್ರ ಕೂಟವನ್ನು ನಡೆಸೋದ್ರಿಂದ ಹಿಡಿದಿರಬಹುದು. ಎಲ್ಲ ಅಂಶಗಳಲ್ಲೂ ಈ ಪಿಜಿಯ ರೂಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಚಾರವಾಗಿ ಮುಜಾಮಿಲ್ ವಾಸ ಇದ್ದಂತಹ ಪಿಜಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಅದೇ ಸ್ಪಾಟ್ನಿಂದ ನಮ್ಮ ಪ್ರತಿನಿಧಿ ಶಬೀರ್ ರೆಡಿ ಇದ್ದಾರೆ. ಶಬೀರ್, ಈ ಪಿಜಿ ಈಗಾಗಲೇ ಸೀಸ್ ಆಗಿರುತ್ತೆ. ಪಿಜಿಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಆ ಒಂದು ರೂಮಿಗೆ ಸಂಬಂಧಪಟ್ಟಂತೆ ಏನೇನು ಡಿಜಿಟಲ್ ಡೇಟಾ, ಕೆಮಿಕಲ್ ಡೇಟಾ ಏನೇನು ಸಿಕ್ಕಿದೆ, ಇಲ್ಲಿ ಎಷ್ಟು ವರ್ಷದ ವಾಸ, ಎಷ್ಟಕ್ಕೆ ಬಾಡಿಗೆಗೆ ತಗೊಂಡಿದ್ದ ಇವನು ಸುತ್ತಮುತ್ತ ಇದ್ದವ್ರಿಗೆ ಯಾರಿಗೂ ಒಂದಷ್ಟು ಅನುಮಾನ ಕೂಡ ಬರಲಿಲ್ವಾ? ಸ್ಟೋರ್ ಆಗಿದ್ದು 360 ಕೆಜಿ ಅಮೋನಿಯಂ ನೈಟ್ರೇಟ್ ಅಲ್ಲಿ ಹೆಂಗೆ ಅನುಮಾನ ಬರದೇ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ? ಖಂಡಿತ ಮಮತಾ, ಅಲ್ಫಲಹ ಯೂನಿವರ್ಸಿಟಿಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದಂಥ ಮುಜಾಮಿಲ್ ಹತ್ತಿರದಲ್ಲೇ ಇದ್ದಂಥ ಒಂದು ಪಿಜಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ನೆಪಕ್ಕೆ ಮಾತ್ರ ಇದು ಆತ ತಂಗುವಂಥ ಕೊಠಡಿಯಾಗಿತ್ತು. ಆದರೆ ಅಸಲಿಯತ್ತಲ್ಲಿ ಇದನ್ನು ಅಮೋನಿಯಂ ನೈಟ್ರೇಟನ್ನು ಸಂಗ್ರಹಿಸಿಡ್ಲಿಕ್ಕೆ ಒಂದು ಉಗ್ರಾಣ ಅಥವಾ ಅಡಗುತಾಣದ ರೀತಿಯಲ್ಲಿ ಬಳಸ್ಕೊಂಡಿದ್ದ. ದೃಶ್ಯಗಳಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಪಿಜಿ ಹೇಗಿದೆ ಅನ್ನುವಂಥದ್ದನ್ನು. ಸರಿಸುಮಾರು ಅಲ್ಫಲಹ ಯೂನಿವರ್ಸಿಟಿಯಿಂದ 400ರಿಂದ 500 ಮೀಟರ್ಗಳ ದೂರದಲ್ಲಿ ಇದು ಇರುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಡ್ಮಿಷನ್ಗಳಾಗುವಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ವಾಸ್ತವ್ಯಕ್ಕೆ ಅವರು ತಂಗಲಿಕ್ಕೆ ಅಂತ ಈ ಒಂದು ಪಿಜಿಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ಒಬ್ಬರು ಸ್ಥಳೀಯ ಓನರ್ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು. ಈ ಒಂದು ಪಿಜಿ ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದೇ ಪಿಜಿಯಲ್ಲಿ ಸುಮಾರು 35 ರೂಮ್ಗಳಿದ್ದಾವೆ. ಆ ಪೈಕಿ ರೂಮ್ ನಂಬರ್ 15ರಲ್ಲಿ ಮುಜಾಮಿಲ್ ವಾಸ್ತವ್ಯವನ್ನು ಪಡ್ಕೊಂಡಿದ್ದ. ಕಳೆದ 4-5 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಆತ ಇದ್ದ ಅನ್ನುವಂಥದ್ದು. ಸ್ಥಳೀಯರು ನಮಗೆ ಕೊಡ್ತಿರುವಂಥ ಮಾಹಿತಿಗಳ ಪ್ರಕಾರ ಅವರೇನು ರೆಗ್ಯುಲರ್ ಆಗಿ ಈ ರೂಮ್ಗೆ ಬರ್ತಾ ಇರಲಿಲ್ಲ. ವಾರದಲ್ಲಿ 1-2 ಬಾರಿ ಬಂದರೆ ಆತ ಹೆಚ್ಚು ಅನ್ನುವಂಥದ್ದು. ಯಾಕೆ ಅಂದರೆ ಕ್ಯಾಂಪಸ್ನಲ್ಲೂ ಕೂಡ ಆತ ಒಂದು ರೂಮನ್ನು ಪಡ್ಕೊಂಡಿದ್ದ. ಬಹುತೇಕ ಆತನ ದಿನಚರಿ ನಡೀತಾ ಇದ್ದಂಥದ್ದೇ ಅಲ್ಲಿ. ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಬಂದು ಈ ರೂಮ್ನಲ್ಲಿ ತಂಗ್ತಾ ಇದ್ದ. ಅದಕ್ಕೆ ಅಂದರೆ ಕೆಲವೊಂದಿಷ್ಟು ಚಟುವಟಿಕೆಗಳ ಬಳಿಕ ಆತ ಇಲ್ಲಿಂದ ವಾಪಸ್ ಆಗ್ತಾ ಇದ್ದ. ಇದೇ ಪಿಜಿಯಿಂದ ಕಳೆದ 2 ದಿನಗಳ ಹಿಂದೆ 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಯಾವಾಗ ಕಾಶ್ಮೀರದಲ್ಲಿ ಶ್ರೀನಗರಲ್ಲಿ ಆದಿಲ್ ಅಹಮದ್ ಅನ್ನುವಂಥ ಡಾಕ್ಟರ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆದಿಲ್ ಅಹಮದ್ ಮುಜಾಮಿಲ್ ಹೆಸರನ್ನ ಹೇಳ್ತಾನೆ, ಅಲ್ಫಲಹ ಯೂನಿವರ್ಸಿಟಿಯ ಹೆಸರನ್ನ ಹೇಳ್ತಾನೆ. ಜಮ್ಮು ಕಾಶ್ಮೀರ ಪೊಲೀಸರು ಫರೀದಾಬಾದ್ ಪೊಲೀಸರ ನೇತೃತ್ವದೊಂದಿಗೆ ಬಂದು ಇಲ್ಲಿ ಸರ್ಚ್ ಆಪರೇಷನ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ಪಿಜಿಯಲ್ಲಿ 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಸಿಗುತ್ತೆ. ನಾವು 2 ದಿನಗಳ ಹಿಂದೆ ಅಷ್ಟೇ ಗಮನಿಸಿದ್ವಿ. ಒಟ್ಟು 2900 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಅನ್ನ ವಶಕ್ಕೆ ಏನು ಪಡೆಯಲಾಗಿತ್ತು. ಆ ವಶಕ್ಕೆ ಪಡೆದ
ಮಾಡಿದಂಥ ಅಮೋನಿಯಂ ನೈಟ್ರೇಟ್ನಲ್ಲಿ 360 kg ಅಮೋನಿಯಂನ ಇಲ್ಲಿಂದ ವಶಪಡಿಸ್ಕೊಳ್ಳಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಒಂದು ರೀತಿ ಇದನ್ನು ಸ್ಫೋಟಕಗಳನ್ನು ಸಂಗ್ರಹಿಸಿಡ್ಲಿಕ್ಕೆ ಅಡಗು ತಾಣವಾಗಿ ಬಳಸ್ಕೊಳ್ತಾ ಇದ್ದ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥ ಮಾಹಿತಿ. ನಾನು ಇಲ್ಲಿಂದ ಎಷ್ಟು ದೂರ ಕಾಲೇಜು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ರಸ್ತೆಯನ್ನು ಗಮನಿಸ್ತಾ ಇದ್ದೀರಿ. ಈ ರಸ್ತೆಯಿಂದ ಸರಿಸುಮಾರು 300ರಿಂದ 400 ಮೀಟರ್ ದೂರಕ್ಕೆ ಹೋದರೆ ಅಲ್ ಫಲಾಹ ಯೂನಿವರ್ಸಿಟಿ ಬರುತ್ತೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲೂ ಕೂಡ ಅದನ್ನು ಕವರ್ ಮಾಡಬಹುದು. ಸೊ ಅಷ್ಟೇ ದೂರದಲ್ಲಿರುವಂತಹ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ತನ್ನ ಎಲ್ಲ ದಿನಚರಿಗಳನ್ನು ಮುಗಿಸ್ಕೊಂಡು ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಈ ಒಂದು PG ಸೆಂಟರ್ಗೆ ಬಂದು ತನ್ನ ಬೇರೆ ರೀತಿಯಾದಂಥ ಚಟುವಟಿಕೆಗಳು, ಕೆಲವೊಂದಿಷ್ಟು ಗೌಪ್ಯವಾಗಿ ಇಡಬಹುದಾದಂಥ ವಸ್ತುಗಳನ್ನು ಅಲ್ಲಿ ಸಂಗ್ರಹಿಸಿಡುವಂಥ ಕೆಲಸವನ್ನು ರೈಟ್ ಶಬೀರ್ ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದೆ. ಈಗ ನಿಮಗೆ ನಾವು PGಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಜಸ್ಟ್ ಒಂದು 500 ಮೀಟರ್ ಅಣತಿ ದೂರದಲ್ಲಿ ಈ PG ಲೊಕೇಟ್ ಆಗಿತ್ತು. 3.5 ವರ್ಷ ಇಲ್ಲಿ ವಾಸ ಇದ್ದ ಅವನು. ಆಮೇಲೆ ಇದನ್ನು ಈ ಅಮೋನಿಯಂ ನೈಟ್ರೇಟ್ ಸ್ಟೋರ್ ಮಾಡೋದಕ್ಕೆ ಅಂತಾನೆ ರೆಂಟಿಗೆ ಪಡೆದಿದ್ದ.